ಎಲ್ಲರಿಗೂ ವೆರಿ ಗುಡ್ ಮಾರ್ನಿಂಗ್, ನಮಸ್ಕಾರ. ಬೆಳಗ್ಗೆ ಇವತ್ತು ನಾನು ಬೈರಂಕೊಪ್ಪಕ್ಕೆ ಹೋಗಿದ್ದೆ. ಯಾಕೆಂದರೆ ಆಂಟಿ ಬೆಣ್ಣೆ ಕೇಳಿದ್ರು, ಸೊ ತೊಗೊಂಡೋಗಿ ಕೊಟ್ಟು ಮಾತಾಡಿಸ್ಕೊಂಡು ಬರೋಣ ಅಂತ. ಯಾಕಂದರೆ ನಾನು ಸೋಮವಾರದಿಂದ ಕೆಲಸಕ್ಕೆ ಹೊರಟಿದ್ದೀನಿ. ಸೊ ನನಗೆ ಇನ್ನೊಂದು ಹೊಸ ಕೆಲಸ ಸಿಕ್ಕಿದೆ. ಬಟ್ ಆ ಇನ್ನೊಂದು ಕೆಲಸ ಅರ್ಧಕ್ಕೆ ಬಿಟ್ಟೆ ಅಂತ ಇದನ್ನು ಬಿಡೋ ಚಾನ್ಸ್ ಇಲ್ಲ, ಸೀನ್ಸ್ ಎಲ್ಲ ಏನಿಲ್ಲ. ಸೊ ಮಾತಾಡಿಸ್ಕೊಂಡು ಹೋಗೋಣ. ಫಸ್ಟ್ ಆದರೂ ವಾರಕ್ಕೊಂದು ಟೈಮ್ ಬಂದು ಮಾತಾಡ್ಸ್ಕೊಂಡು ಹೋಗ್ತಾಯಿದ್ದೆ, ಇನ್ಮೇಲೆ ಆಗಲ್ಲ ಅಂತ ಹೇಳಿ. ಸೊ ಬಂದು ಮಾತಾಡಿಸ್ಕೊಂಡು ಅವ್ರಿಗೆ ಬೆಣ್ಣೆ ಕೊಟ್ಬಿಟ್ಟು ಹೋಗೋಣ ಅಂತ ಹೇಳಿ ಬಂದಿದ್ದೀನಿ. ಹಾಗೆ ಇನ್ನೊಬ್ಬರು ದೊಡ್ಡಮ್ಮರ ಮನೆಗೂ ಹೋಗಿದ್ದೆ, ಅವ್ರ ಮನೆಯಲ್ಲೂ ಬಿಡಲಿಲ್ಲ. ಅಪರೂಪಕ್ಕೆ ಬಂದಿದ್ದೀನಿ ಅಂತ ಹೇಳಿ ರೊಟ್ಟಿ ಮತ್ತು ಚಟ್ನಿ ಚೆನ್ನಾಗಿ ಬ್ಯಾಟಿಂಗ್ ಮಾಡಿಕೊಂಡು, ಯಾಕೆಂದರೆ ಹಿಂದಿನ ಕಾಲದವರು ಕೈ ರೊಟ್ಟಿ ಸುಡ್ತಾರೆ. ದೊಡ್ಡಮ್ಮ ಉದ್ದೋದು ರೊಟ್ಟಿ ಮತ್ತು ಪ್ರೆಸ್ಸು ಆ ರೀತಿ ಏನಿಲ್ಲ, ಇವರೆಲ್ಲ ಕೈ ರೊಟ್ಟಿ ಮಾಡ್ತಾರೆ. ಸಖತ್ ಟೇಸ್ಟಿಯಾಗಿರುತ್ತೆ, ನನಗೆ ತುಂಬ ಇಷ್ಟ. ಇದೆಲ್ಲ ಮುಗಿಸ್ಕೊಂಡು ನೆಡ್ಕೊಂಡು ಬರ್ತಾ ಇದ್ದೆ. ಪಾಪ ಯಾರೋ ಈ ಹಾವಿನ ಮೇಲೆ ವೆಹಿಕಲ್ ಹತ್ತಿಸ್ಕೊಂಡು ಹೋಗಿ ಸಾಯಿಸ್ಬಿಟ್ಟಿದ್ರು. ನನಗೆ ಹಾವು ಅಂದರೆ ಸಿಕ್ಕಾಪಟ್ಟೆ ಭಯ, ಹೆದರಿಕೆ ಆಗ್ಬಿಡುತ್ತೆ. ಸೊ ಸತ್ತೋಗಿದೆಯಲ್ಲ ಅಂತೇಳಿ ಹತ್ತಿರದಿಂದ ವೀಡಿಯೋ ಮಾಡ್ತಾಯಿದ್ದೆ. ಇದನ್ನು ಹಾಕೋಕ್ಕೂ ನನಗೆ ಭಯ. ಬಟ್ ಆಮೇಲೆ ಏನೇನೋ ಮಾಡಿ ಹುಡುಗರೆಲ್ಲ ಸೇರ್ಕೊಂಡು ಕೋಲಲ್ಲಿ ಎತ್ತು ಸೈಡಲ್ಲಿ ಹಾಕಿಬಿಟ್ರು. ಸೊ ಇದೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಗಿ ಸ್ಟಿಚಿಂಗ್ ಮಾಡೋಣ ಅಂತ ಕೂತೆ. ಬಟ್ ಮಿಷಿನ್ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಆಮೇಲೆ ಯಾಕೋ ತುಂಬ ವೀಲಿಂಗು ತುಂಬ ತಿರುಗ್ತಾನೆ ಇರಲಿಲ್ಲ, ತುಂಬ ಬಿಗಿಯಾಗಿತ್ತು. ಏನಕ್ಕೆ ಅಂತ ತೆಗೆದ್ಬಿಟ್ಟು ಚೆಕ್ ಮಾಡಿದೆ. ಸೊ ತುಂಬ ಕಸ ಹಾಗೆ ಥ್ರೆಡ್ ಎಲ್ಲ ಅದರಲ್ಲಿ ಸಿಗಾಕೊಂಡಿತ್ತು. ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮತ್ತು ಹೊಸ ಆಯಿಲ್ ಎಲ್ಲ ಬಿಟ್ಟು ಮತ್ತು ನೀಟಾಗಿ ಸರಿ ಮಾಡಿಕೊಂಡೆ. ಸೊ ಇನ್ಮೇಲೆ ಶನಿವಾರ ಭಾನುವಾರ ಸಿಕ್ಕಾಗೆಲ್ಲ ನನಗೆ ಇವಾಗ ಜಾಸ್ತಿ ಬಟ್ಟೆ ಬರ್ತಾಯಿದೆ. ಇವಾಗೇನು ಕೆಲ್ಸಕ್ಕೆ ಹೋಗ್ತಾಯಿದ್ದೀನಿ, ಇವಾಗ ಜಾಸ್ತಿ ಬಟ್ಟೆಗಳು ಕೊಡ್ತಾಯಿದ್ದಾರೆ. ಅವಾಗ ಮನೆಯಲ್ಲೇ ಪಲ್ಟು ಹೊಡಿತಾ ಇದ್ದಾಗ ಯಾರೂ ಕೊಡ್ತಿರಲಿಲ್ಲ, ಇವಾಗ ಕೊಡ್ತಾಯಿದ್ದಾರೆ. ಬಟ್ ಹೇಗೇಗೋ ಟೈಮ್ ಅಡ್ಜಸ್ಟ್ ಮಾಡ್ಕೊತೀನಿ. ಸೊ ನನಗೆ ಸಿಕ್ಕಿರೋ ಹೊಸ ಕೆಲಸ ಏನು ಅಂತಂದರೆ ಟೀಚರ್ ಕೆಲಸ. ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಡೀಟೇಲಾಗಿ ಹೇಳ್ತೀನಿ. ಹೇಗೆ ಸಿಕ್ತು, ಯಾಕೆ ಸಿಕ್ತು, ಏನು ಕೆಲಸ, ಎಷ್ಟು ಸ್ಯಾಲ್ರಿ ಏನು ಅಂತ ಹೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ. ಹಾಗೆ ಒಂದು ವಾಟ್ಸಪ್ ಫ್ರ್ಯಾಂಕ್ ಅಂತ ಮಾಡಿದ್ದೆ. ಸೊ ಮಾಡಿ ತುಂಬ ಎಲ್ಲರ ಹತ್ರನೂ ಉಗಿಸ್ಕೊಂಡೆ, ಅದ್ರ ಬಗ್ಗೆ ಹೇಳ್ತೀನಿ. ಇಲ್ಲಿ ನೋಡಿ, ಇದೊಂದು ಫ್ರ್ಯಾಂಕ್ ವಿಡಿಯೋ ವಾಟ್ಸಪ್ ಸ್ಟೇಟಸ್ ಹಾಕಿದ್ದು ನಾನು. ಏನೂ ಇಲ್ಲ, ಜಸ್ಟ್ ನೈಫ್ ಪಾಲಿಶ್ ಹಚ್ಕೋತಾ ಇದ್ದೆ. ಹಚ್ಕೋಬೇಕಾದ್ರೆ ನಮ್ಮ ಪಾಪು ಅದು ಬೇಕು ಅಂತ ತುಂಬ ಹಠ ಮಾಡಿದ್ಲು. ಸೊ ಮೇಲೇನೋ ಎತ್ತಿಡೋಣ ಅಂತ ಏನೋ ಮಾಡಿದೆ, ಬಟ್ ಅದು ಹೆಂಗೆ ಮಿಸ್ ಆಗಿ ಬಿತ್ತೋ ಗೊತ್ತಿಲ್ಲ. ಮೇಲಿಂದ ಮಿಸ್ ಆಗಿ ಕೆಳಗೆ ಬಿದ್ದು ಕೆಳಗೆ ಫುಲ್ಲು ಕಲ್ಲೆಲ್ಲ ಟೈಲ್ಸ್ ಕಲ್ಲೆಲ್ಲ ಕಲೆ ಆಗಿ ಅದು ನನಗೆ ಕೈ ಮೇಲೆ ಈ ರೀತಿ ಸಿಡಿದ್ಬಿಡ್ತು. ಅದು ಸಿಡಿದ ತಕ್ಷಣ ಏನಾಯಿತು ಅಂತ ಅಂದರೆ, ಇಲ್ಲಿ ನೋಡಿ ಸ್ಟೇಟಸ್ಸು ಈ ರೀತಿ ಗಾಯ ಆಗೋಯಿತು. ಇದನ್ನು ನಾನು ಈ ರೀತಿ ಸ್ಟೇಟಸ್ನ ಹಾಕಿದೆ, ನೋಡೋಣ ಎಲ್ಲರೂ ಏನು ಕೇಳ್ತಾರೆ ಅಂತ. ಬಟ್ ಕೆಲವೊಬ್ಬರು ಗುಡ್ ಏನು ಅಂದರೆ ಏನಾಯಿತು 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 ಅಂತ ತುಂಬ ಕನ್ಸನ್ನಿಂದ ಪಾಪ ಕೇಳಿದರು ಕ್ವಶನ್ ಎಲ್ಲ. ಸೊ ಆಮೇಲೆ ಕೆಲವೊಬ್ಬರು ಕಾಲ್ ಸಹ ಮಾಡಿದರು. ಮತ್ತು ಕೆಲವೊಬ್ಬರು ಊರಲ್ಲಿ ಮನೆಗೆಲ್ಲ ಬಂದುಬಿಟ್ಟಿದ್ರು ಕೇಳೋಕ್ಕೆ ಏನಾಯಿತು ಏನು ಅಂತ ಹೇಳಿ. ಇದೆಲ್ಲ ಫೋನ್ಗೆ ಹಾಕ್ತಾರ ಅಂತ ಉಗಿಸ್ಕೊಂಡಿದ್ದು ಆಯಿತು. ಇನ್ಮೇಲೆ ಈ ರೀತಿ ಮಾಡಬಾರ್ದು ಅಂತ ಗೊತ್ತಾಯಿತು. ಇಲ್ಲಿ ನೋಡ್ತಾ ಇರ್ಬೋದು, ಸವಿತಾ, ಫ್ರೆಂಡ್ ಕವಿತಾ, ಸೋಮು, ಹೇಮಾ, ಪೂಜಾ, ಸುನಿಲ್, ನಯನ ಮತ್ತು ನಮ್ಮ ಮನೆಯವರು ಮೇಲಿದೆಯಲ್ಲ ಚಿನ್ನಿ ಅಂತ, ಆಬ್ವಿಯಸ್ಲಿ ನಮ್ಮ ಮನೆಯವರೇ. ಮತ್ತೆ ತಪ್ಪು ತಿಳ್ಕೊಬೇಡಿ, ಯಾವುದೋ ಚಿನ್ನಿ ಅಂತ ಹಾಕೋಬಿಟ್ಟಿದ್ದಾಳೆ ಅಂತ, ಅವರು ನಮ್ಮ ಮನೆ ದೇವರು. ಆಮೇಲೆ ಈ ರೀತಿ ಎಲ್ಲ ಕೇಳಿದಾಗ ಅದನ್ನು ನೆಕ್ಸ್ಟು ಎಡಿಟ್ ಮಾಡಿ ಹಾಕೋಕ್ಕೆ ನನಗೆ ಪುರ್ಸೊತ್ತಿರಲಿಲ್ಲ. ಫ್ರ್ಯಾಂಕ್ ವಿಡಿಯೋ ಅಂತ ಒನ್ ಡೇ ಫುಲ್ ಆಯಿತು. ಅಷ್ಟರೊಳಗೆ ಎಲ್ಲರ ಹತ್ರನೂ ಉಗಿಸ್ಕೊಂಡು ಆಯಿತು. ಸೊ ಆಮೇಲೆ ಇದು ಫ್ರ್ಯಾಂಕ್ ವಿಡಿಯೋ ಅಂತ ಹೇಳಿ ಎಲ್ಲರಿಗೂ ಹಾಕಿದೆ. ಪಾಪ ರಿಯಾಕ್ಷನ್ ಏನು ಬರುತ್ತೆ ಅಂದ್ಕೊಂಡೆ, ಎಲ್ಲ ಗುಡ್. ಕೆಲವೊಬ್ಬರು ನನಗೆ ತುಂಬ ಕನ್ಸರ್ನಿಂದ ಕೇಳಿದರು, ಏನಾಯಿತು 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 ಅಂತ. ಇಲ್ಲಿ ನೋಡಿ, ನಾನು ರಿಪ್ಲೈನೆಲ್ಲ ಫುಲ್ ಓಪನ್ ಮಾಡೋದು ಇದನ್ನು ಸಹ ನೋಡಿಲ್ಲ ನಾನು. ಸೊ ಈ ಫ್ರ್ಯಾಂಕ್ ಇನ್ಮೇಲೆ ಯಾವಾಗಲೂ ಮಾಡಲ್ಲ. ಹಾಗೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತಾ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆ, ಟೇಕ್ ಕೇರ್, ಬಾಯ್.